ಹೊನ್ನಾವರ ತಾಲೂಕಿನ ಮುಗ್ವಾದ ಸುರಕಟ್ಟೆಯ ಶ್ರೀ ಬಿಳಿಯಮ್ಮನ ದೇವಾಲಯ ಎಂದು ಪ್ರಸಿದ್ಧಿ ಪಡೆದಿರುವ ಶ್ವೇತಾಂಬಿಕಾ ದೇವಿ ದೇವಸ್ಥಾನದ ಕಲಾವೃದ್ಧಿ ಶಿಖರ ಪ್ರತಿಷ್ಠಾಪನೆ ಚಂಡಿ ಹವನ ಏಪ್ರಿಲ್ 25ರಿಂದ 27ರವರೆಗೆ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ವಿಜಿ ಹೆಗಡೆ ಗುಡ್ಗೆ ತಿಳಿಸಿದರು. ಸುರಕಟ್ಟೆಯ ಶ್ರೀ ಬಿಳಿಯಮ್ಮ ದೇವಿ ದೇವಸ್ಥಾನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಏಪ್ರಿಲ್ 25ರಂದು ಕಲಾವೃದ್ಧಿ, ಏಪ್ರಿಲ್ 26ರಂದು ಶಿಖರ ಪ್ರತಿಷ್ಠಾಪನೆ, ಏಪ್ರಿಲ್ 27ರಂದು ಚಂಡಿ ಹವನ ನಡೆಯಲಿದೆ. ದೇವಸ್ಥಾನಕ್ಕೆ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಾಮ್ರದ ಹೊದಿಕೆ ಮಾಡಲಾಗಿದೆ ಎಂದು ತಿಳಿಸಿದರು. ದೇವಸ್ಥಾನವು ನಾರದ ಪ್ರತಿಷ್ಠಾಪನೆಯ ಪ್ರತೀತಿಯನ್ನು ಹೊಂದಿದೆ. 100 ವರ್ಷಗಳಿಂದ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಭಜನೆ ನಡೆದುಕೊಂಡು ಬಂದಿದೆ. ವಾರ್ಷಿಕವಾಗಿ ಚಂಡಿ ಹವನ, ಸಪ್ತಶತಿ ಪಾರಾಯಣ ಮುಂತಾದವು ನಡೆಯುತ್ತವೆ ಎಂದು ತಿಳಿಸಿದರು. ಇಂದು ಈ ಕಾರ್ಯಕ್ರಮ ನಡೀತಾ ಇದ್ದದ್ದು ಕಲಾವೃದ್ಧಿ, ಶಿಖರ ಪ್ರತಿಷ್ಠಾಪನೆ ಮತ್ತು ಚಂಡಿ ಹವನ ಇದು ನಡೀತಾ ಇದೆ. 25, 26, 27ರಂದು ಬಹುಶಃ ತಾಮ್ರದ ಹೊದಿಕೆಯನ್ನು ಮಾಡಬೇಕು ಅಂತ ಹೇಳಿ ಭಾಳಷ್ಟು ದಿವಸದಿಂದ ನಮ್ಮೊಂದು ಕನಸಾಗಿತ್ತು. ಯಾಕೆಂತಂದರೆ ದೇವಿಗೆ ಒಂದು ಈ ತಾಮ್ರದ ಹೊದಿಕೆ ಮಾಡಿ ಬಹುಶಃ ಭಾಳಷ್ಟು ಸಮಯಗಳು ಸಂದವು, ಶತಮಾನವೇ ಸಂದಿರ್ಬೋದು. ಈ ಸಂದರ್ಭದಲ್ಲಿ ತಾಮ್ರದ ಹೊದಿಕೆಯನ್ನು ಮಾಡಬೇಕು ಅಂತ ನಾವು ವಿಚಾರ ಮಾಡಿದಾಗ ನಮಗೆ ಭಾಳಷ್ಟು ಜನ ಸಹಾಯ ಸಹಕಾರ ನೀಡಿದರು, ಭಾಳಷ್ಟು ಜನ ಕೈ ಜೋಡಿಸಿದರು. ನಾವು ಆದ್ದರಿಂದ ಈ ತಾಮ್ರದ ಹೊದಿಕೆಯನ್ನು ಯಶಸ್ವಿಯಾಗಿ ನಾವು ನೆರವೇರಿಸಿದ್ದೇವೆ. ಸುಮಾರು 25 ಲಕ್ಷ ರೂಪಾಯಿ ಬಜೆಟನ್ನು ಈ ಕಾರ್ಯಕ್ರಮಕ್ಕೆ ಅನೇಕ ದಾನಿಗಳು, ಅನೇಕ ಭಕ್ತರು, ಅನೇಕ ಅಭಿಮಾನಿಗಳು, ದೇವಿಯ ಆರಾಧಕರು ಇವರೆಲ್ಲರೂ ಕೂಡ ತಾನೆಂದು ಬಂದು ಸೇವೆ ಮಾಡಲಿಕ್ಕೆ ಮುಂದಾದರು. ನಾವು ಅದಕ್ಕೆ ಈಗ ತಾಮ್ರ ಹೊದಿಕೆ ನಂತರ ಈಗ ಶಿಖರ ಪ್ರತಿಷ್ಠಾಪನೆ ಮತ್ತು ಅಂಗವಾಗಿ ಚಂಡಿ ಹವನ ಕಾರ್ಯಕ್ರಮ ಈಗ 26ರಂದು ಮತ್ತು 27ರಂದು ನಡೀತಾ ಇದೆ. ಇದಕ್ಕೆ ಎಲ್ಲವರನ್ನು ಕೂಡ ನಾವು ಆಮಂತ್ರಣ ಮಾಡ್ತಾ ಇದ್ದೇವೆ. ಈ ಒಂದು ಶತಮಾನದಲ್ಲಿ ನಡೆಯುವಂಥ ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ದೇವಿಯ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಹೇಳಿ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೇವೆ. ವಿದ್ವಾನ್ ಗಣೇಶ್ ಭಟ್ ಮಾತನಾಡಿ, ಶ್ವೇತಾಂಬಿಕೆ ಪರಿವಾರ ಸಮೇತ ವಾಲ್ಮೀಕವಾಗಿದೆ. ವೀರಭದ್ರ, ಬಂಡಿಭಕ್ಕ, ಕೆಂಡದ ವೀರ ಪರಿವಾರದ ದೇವರಾಗಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಆಡಳಿತ ಸಮಿತಿಯ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ಹೆಗಡೆ, ಉಪಾಧ್ಯಕ್ಷ ಎಂಎಸ್ ಹೆಗಡೆ ಕಣ್ಣಿಮನೆ, ಜಂಟಿ ಕಾರ್ಯದರ್ಶಿ ಮಂಜುನಾಥ್ ಹೆಗಡೆ, ಪ್ರಕಾಶ್ ಹೆಗಡೆ, ರವಿ ಭಟ್ ಇದ್ದರು.